ಸುಳ್ಳು ಅನ್ನುವಂಥ ವಿಚಾರ ಕೂಡ ಆಕೆ ಹೇಳ್ತಾ ಇದ್ಲು. ಬಟ್ ಒಂದು ಆಡಿಯೋ ಇದೆ, ಆ ಆಡಿಯೋದಲ್ಲಿ ಆತ ಕ್ಲಿಯರ್ ಆಗಿ ಮಾತಾಡಿದ್ದಾನೆ. ಆಕೆನೇ ಕೊಡಬೇಕು, ಆಕೆನೇ ನನಗೆ ಮೋಸ ಮಾಡಿದಾಳೆ, ಈ ಥರದ್ದೆಲ್ಲ ಕತೆಗಳನ್ನು ಕಟ್ಟಿದ. ಬಟ್ ಆ ಕತೆ ಸುಳ್ಳು. ಫೋನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಆಡಿಯೋದಲ್ಲಿ ಆತ ನಿನ್ನ ದುಡ್ಡು ನಿನಗೆ ಕೊಡ್ತೀನಿ ಅಂತ ಮಾತನಾಡಿದ್ದಾನೆ. ವಿಚ್ಛೇದಿತ ಮಹಿಳೆ ಜೊತೆಗೆ ಏನಾತ ಒಂದಷ್ಟು ಆರೋಪಗಳನ್ನು ಮಾಡಿದ, ಆ ಎಲ್ಲ ಆರೋಪಗಳು ಸುಳ್ಳು ಅನ್ನುವಂಥದ್ದು ಆ ಆಡಿಯೋ ಮೂಲಕ ಗೊತ್ತಾಗ್ತಾ ಇದೆ. 2 ಬಾರಿ ಅಬಾರ್ಷನ್ ಕೂಡ ಆತ ಮಾಡಿಸಿದಂತೆ. ಅದಾದ್ಮೇಲೆ ಮಗು ಹುಟ್ಟುತ್ತೆ, ಅದಾದ್ಮೇಲೆ ಕೀಳು ಜಾತಿ ಮತ್ತೊಂದು ಏನೇನೋ ಹೇಳಿ ಒಂದಷ್ಟು ವಿಚಾರಗಳು ಸೌಂಡ್ ಮಾಡಿತ್ತು. ಮಾಡು, ನಂಗೆ ದುಡ್ಡು ಬೇಕು ಹೇಳ್ದೆ ಅಲ್ಲ, ಈಗ ದುಡ್ಡೇ ಆಡಿಸ್ತಾ ಇದೀಯ ಅಂತ. ಸರಿ ಆಯ್ತು, ದುಡ್ಡಲ್ಲೇ ಆಡಿಸ್ತಾ ಇದೀನಿ. ನನ್ ದುಡ್ಡೇ ಅಲ್ಲ, ನಿನ್ ದುಡ್ಡು ಏನ್ ಕೇಳ್ತಾ ಇಲ್ಲಲ್ಲ ನಾನು. ನೀನ್ ದುಡ್ಡು ಕೇಳಿದ್ರೆ ತಾನೇ ದುಡ್ಡಲ್ಲಿ ಆಡಿಸೋದು. ನಾನ್ ಕೊಟ್ರೆ ದುಡ್ಡೇ ತಾನೇ ಕೇಳ್ತಾ ಇದೀನಿ. ಬೇರೆಯವ್ರ ಹತ್ರ ನಾನ್ ಸಾಲ ಮಾಡಿ ತಗೊಬಂದ್ ಕೊಟ್ಟೆ ಅಲ್ಲ, ಅವ್ರು ನನಗ್ ಚಪ್ಪಲಿ ಹೊಡೆದಾಗ ನಿಂಗೆ ಸಮಾಧಾನ ಆಗಿರೋದಲ್ವಾ ಅಲ್ವಾ? ಪ್ರತಿ ಸಲಿ ಇವತ್ತು ಹೇಳ್ತೀನಿ ಕೇಳೋ, ಪ್ರತಿ ಸಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನೀನು ಒಂದು ಸ್ವಲ್ಪನೂ ಹೆಲ್ಪ್ ಮಾಡಿಲ್ಲ ನನಗೆ, ಯಾವ ವಿಚಾರದಲ್ಲೂ ಮಾಡಿಲ್ಲ. ನೀನ್ ಕೇಳೋ ರೈಟ್ಸೇ ಇಲ್ಲ. ಇವಾಗ ನಂಗೆ ದುಡ್ಡು ಬೇಕು, ತಂದ್ಕೊಡು. ಪ್ರತಿಯೊಂದಕ್ಕೂ ನಾನು ಇನ್ನೊಬ್ರ ಹತ್ರ ಕೈ ಒಡ್ಡಿ ತಂದಿದ್ದೀನಿ ಹೊರ್ತು